ಇನ್ನು ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಹೊಡೆದಾಕಿದೆ ದರ್ಶನ್ ಪಡೆ. ಆದ್ರೆ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯವನ್ನ ಈಗ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ. ರೇಣುಕಾಸ್ವಾಮಿ ಅವರ ಆತ್ಮ ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೆ ಕಾರಣ ಎಂಬಂತೆ ದರ್ಶನ್ಗೆ ಸೆಲ್ನಲ್ಲಿ ನಿದ್ದೆ ಬರ್ತಿಲ್ವಂತೆ. ಸೆಲ್ನಲ್ಲಿ ಸಾರಥಿಗೆ ಕಾಟ ಕೊಡ್ತಿದ್ಯಾ ಹಾಗಾದ್ರೆ ಭೂತ? ಜೈಲಿನಲ್ಲಿ ನಿದ್ದೆ ಇಲ್ಲದೆ ದಾಸನ ನರಳಾಟ ಒಂದ್ ಕಡೆ, ಇನ್ನೊಂದ್ ಕಡೆ ಬೆನ್ನೋವಿನ ಜೊತೆಗೆ ವಿಚಿತ್ರ ಕನಸಿನ ಕಾಟ ಕೂಡ ಈಗ ದರ್ಶನ್ಗೆ ಶುರುವಾಗಿದೆ. ಕಣ್ಮುಚ್ಚಿದ್ರು ಶೆಡ್ಡು, ರೇಣುಕಾ ಶವದ ಭೀಕರ ಸ್ವಪ್ನ ಕೂಡ ಈಗ ದರ್ಶನ್ಗೆ ಕಾಡ್ತಾ ಇದೆ. ದರ್ಶನ್ ಕಾಪಾಡ್ತಿದ್ಯಾ ದೇವಿಯ ತಾಯತ ಎನ್ನುವಂತ ಪ್ರಶ್ನೆ ಈಗ. ದರ್ಶನ್ಗೆ ದೇವಿಯ ತಾಯತ ಒಂದೇ ಆಯ್ತಾ ಇವಾಗ ಗತಿ ಎನ್ನುವಂಥದ್ದು. ಹಿಂದೆ ಕೂಡ ನೋಡಿದ್ವಿ, ಒಂದು ದೇವಿ ಬಗ್ಗೆ ಇಂಟರ್ವ್ಯೂ ಸಮಯದಲ್ಲಿ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಆದ್ರೆ ಈಗ ಅಂಥದ್ದೇ ದೇವಿಯ ತಾಯತಿಗ ಕಾಪಾಡ್ತಿದ್ಯಾ ದರ್ಶನ್ಗೆ ಎನ್ನುವಂತ ಪ್ರಶ್ನೆ. ಕಾರಣ ಇಷ್ಟೇ, ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಹೊಡೆದಾಕಿದೆ ದರ್ಶನ್ ಪಡೆ. ಆದ್ರೆ ರೇಣುಕಾಸ್ವಾಮಿ ಆತ್ಮ ತನ್ನ ಸಾವಿಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇದೆಯಾ ಹಾಗಾದ್ರೆ? ಅದೇ ವಿಚಾರಕ್ಕೆ ಬೆನ್ನು ಬಿಡದೆ ಬೇತಾಳದಂತೆ ದರ್ಶನ್ನ ಕಾಡ್ತಾ ಇದೆಯಾ? ಯಾಕಂತ ಹೇಳಿದ್ರೆ ದರ್ಶನ್ಗೆ ಜೈಲಿನಲ್ಲಿ ನಿದ್ದೆ ಬರ್ತಿಲ್ಲ. ಮೊನ್ನೆ ರಾತ್ರಿ ಸಡನ್ಲಿ ಎದ್ದು ಕೂತ್ರು, ವಿಚಿತ್ರವಾದಂತ ಕನಸು. ಜೈಲಾಧಿಕಾರಿಗಳು ಹೋಗಿ ಪ್ರಶ್ನೆ ಮಾಡಿದ್ರೆ ಏನಾಯ್ತು ಅಂತ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರಂತೆ, ನನಗೆ ರೇಣುಕಾಸ್ವಾಮಿ ಅವರ ಕೆಟ್ಟ ಸ್ವಪ್ನ ಬಿತ್ತು ಅಂತ ಹೇಳ್ತಿದ್ರಂತೆ. ಹಾಗಾದ್ರೆ ರೇಣುಕಾಸ್ವಾಮಿ ಅವರ ನ್ಯಾಯಕ್ಕಾಗಿ ರೇಣುಕಾಸ್ವಾಮಿ ಆತ್ಮ ಈಗ ಪರಿತಪಿಸ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸಾರಥಿ ದರ್ಶನ್ ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ದರ್ಶನ್ಗೆ ಒಂದು ಕನಸು ಬರುತ್ತೆ. ಕನಸಲ್ಲಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಬೆಚ್ಚಿ ಬಿದ್ದು ದರ್ಶನ್ ಎದ್ದು ಕೂರ್ತಾರೆ. ಆದ್ರೆ ಇದು ರಿಯಲ್ ಲೈಫ್ ಕತೆ. ರಿಯಲ್ ಲೈಫ್ ಅಲ್ಲಿ ಏನಾಗ್ತಾ ಇದೆ? ರಿಯಲ್ ಲೈಫ್ ಅಲ್ಲಿ ಜೈಲಲ್ಲಿ ದರ್ಶನ್ಗೆ ಕನಸು ಬೀಳ್ತಾ ಇದೆ. ಆದ್ರೆ ಕನಸಲ್ಲಿ ರೇಣುಕಾಸ್ವಾಮಿ ಬರ್ತಾ ಇದ್ದಾನೆ. ರೇಣುಕಾಸ್ವಾಮಿಯ ಭೂತ ದರ್ಶನ್ನ ಕಾಡ್ತಾ ಇದೆಯಾ? ಡೀಟೇಲ್ಸ್ ನೋಡಿ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ದರ್ಶನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಾಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ ನಲ್ಲಿ ನಡೆದ ರೇಣುಕಾಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಾಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ. ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಾಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಬೆನ್ನು ನೋವಿನಿಂದ ಭೂಪತಿ ವಿಲವಿಲ. ಡಾಕ್ಟರ್ ಇಂದ ದರ್ಶನ್ಗೆ ಹೆಲ್ತ್ ಚೆಕಪ್. ಎದ್ದ ರೇಣುಕಾಸ್ವಾಮಿ ಕಾಟ, ಮತ್ತೊಂದು ಕಡೆ ಬೆನ್ನಿನ ಬಾವು ಹೆಚ್ಚಾಗಿತ್ತು. ಇವತ್ತು ಜೈಲಿನ ವೈದ್ಯ ಡಾಕ್ಟರ್ ರಾಜಶೇಖರ್ ಜಗ್ಗುಗೆ ನೋವು ನಿವಾರಕ ಟ್ಯಾಬ್ಲೆಟ್ ಕೊಟ್ಟಿದ್ದಾರಂತೆ. ಆದ್ರೆ ಸ್ಕ್ಯಾನಿಂಗ್ಗೆ ದರ್ಶನ್ ಒಲ್ಲೆ ಅಂದಿದ್ದಾರಂತೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಾಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ದರ್ಶನ್ ಪರಪ್ಪರ ಅಗ್ರಹಾರ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ದರ್ಶನ್ಗೆ ಜೈಲ್ ಫೀಲೇ ಆಗ್ಲಿಲ್ಲ. ಅಲ್ಲಿ ಒಳ್ಳೆ 5 ಸ್ಟಾರ್ ಹೋಟೆಲ್ ಫೀಲ್ ಆಗ್ತಾ ಇತ್ತು. ಅಲ್ಲಿ ಮಾಡಿರುವಂತ ಆಟೋಟ್ರಪಗಳಿಂದಾಗಿ ದರ್ಶನ್ನ ಬಳ್ಳಾರಿ ಜೈಲಿಗೆ ಎತ್ತಾಕ್ಬಿಟ್ರು.
ಈಗ ಮತ್ತೆ ವಾಪಸ್ ಒಂದು ಕಾರಣವನ್ನ ಕೊಡ್ತಾ ಇದ್ದಾನೆ. ಅದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅನಾರೋಗ್ಯ ಕಾಡ್ತಾ ಇದೆ ನನಗೆ ಅಂತ. ಈಗ ಮತ್ತೆ ವಾಪಸ್ ಹಾಗಾದ್ರೆ ಪರಪ್ಪನ ಅಗ್ರಹಾರಕ್ಕೆ ಸೇರ್ತಾನ ದರ್ಶನ್? ಹಾಗಾದ್ರೆ ಅಲ್ಗೇನ್ ಆಗ್ತಾ ಇದೆ ದರ್ಶನ್ಗೆ, ಬನ್ನಿ ನೋಡ್ಕೊಂಡು ಬರೋಣ. ಮೇಲ್ ಟೆನ್ಷನ್ ನಲ್ಲಿರುವ ದಾಸನಿಗೆ ಏನಾಯ್ತು? ಬಳ್ಳಾರಿಯಿಂದ ಬೆಂಗಳೂರಿಗೆ ದರ್ಶನ್ ಶಿಫ್ಟ್. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ ರಾಜಾತಿಥ್ಯದ ಆರೋಪದ ಮೇಲೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಆದರೆ ಬಳ್ಳಾರಿ ಜೈಲಲ್ಲಿ ಕಾಟೇರನಿಗೆ ಎಲ್ಲವೂ ಸರಿಯಿಲ್ಲ ಅನ್ನಿಸ್ತಾ ಇದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ವಾಪಸ್ ಬೆಂಗಳೂರಿಗೆ ಶಿಫ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಇದೀಗ ಬೇಲ್ ಟೆನ್ಷನ್ ನಲ್ಲಿ ಇದ್ದಾರೆ. ಜೊತೆಗೆ ದರ್ಶನ್ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ. ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ದಾಸ ನಿದ್ದೆ ಮಾಡದೆ ಒದ್ದಾಡ್ತಿದ್ದಾನೆ. ವೈದ್ಯರು ನಟನ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಮಾತ್ರೆ ತಗೊಂಡ್ರೂ ಸರಿಯಾಗ್ತಿಲ್ವಂತೆ. ಬೆನ್ನು ನೋವಿಗೆ ದರ್ಶನ್ ಸರ್ಜರಿ ಮಾಡಿಸಿಕೊಳ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ. ಸರ್ಜರಿ ಮಾಡಿಸದಿದ್ರೆ ಕಷ್ಟ ಅಂತ ವೈದ್ಯರು ಹೇಳುತ್ತಿದ್ದಾರೆ ಎನ್ನಲಾಗ್ತಿದೆ. ಬಳ್ಳಾರಿ ಬಿಮ್ಸ್ನಲ್ಲಿ ದರ್ಶನ್ಗೆ ಚಿಕಿತ್ಸೆ ನೀಡಲು ವೈದ್ಯರು ಸಲಹೆ ನೀಡಿದ್ದಾರಂತೆ. ಆದರೆ ದರ್ಶನ್ ಇದಕ್ಕೆ ಒಪ್ಪುತ್ತಿಲ್ವಂತೆ. ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡಿತೇನೆ ಅಂತ ಹಠ ಹಿಡಿದಿದ್ದಾರೆ ಎನ್ನಲಾಗ್ತಿದೆ. ಬೆಂಗಳೂರಿಗೆ ಶಿಫ್ಟ್ ಆಗಲು ದರ್ಶನ್ ಬೆನ್ನು ನೋವು ಒಂದು ಕಾರಣವಾಗಿರಬಹುದು. ಆದರೆ ವಾಪಸ್ ಬೆಂಗಳೂರಿಗೆ ಬರಲು ಈ ಪ್ಲಾನ್ ಮಾಡಿದ್ದ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ಗೆ ಬೆನ್ನು ನೋವು ಉಲ್ಬಣ ಆಗಿದೆಯಂತೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆಯಂತೆ ಬೆನ್ನು ನೋವು. ಹಾಗೇನೆ ಇವತ್ತು ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲ್ಗೆ ಭೇಟಿ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಭಾನುವಾರ ರಜೆ ಇರುತ್ತೆ, ಆ ಹಿನ್ನೆಲೆಯಲ್ಲಿ ಭೇಟಿಯನ್ನ ಮುಂದೂಡ್ತಾರಾ ಅಥವಾ ಭೇಟಿ ಕೊಡ್ತಾರಾ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ದರ್ಶನ್ ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಬೆಂಗಳೂರಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ದಾಸ ಹಠ ಮಾಡ್ತಾ ಇದ್ದಾರಂತೆ. ಚಿಕಿತ್ಸೆ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಲ್ಲೇ ಚಿಕಿತ್ಸೆ ಬೇಕು ಅಂತ ದರ್ಶನ್ ಹಠ ಮಾಡ್ತಾ ಇದ್ದಾರಂತೆ. ದರ್ಶನ್ ಆರೋಗ್ಯ ಸ್ಥಿತಿಯ ಬಗ್ಗೆ ಅಲ್ಲಿ ಜೈಲು ಅಧಿಕಾರಿಗಳು ದರ್ಶನ್ ಕುಟುಂಬಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲ ವಿವರಗಳನ್ನು ಕೂಡ ಜೈಲು ಅಧಿಕಾರಿಗಳು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ವಿಜಯಲಕ್ಷ್ಮಿ ಜೈಲ್ಗೆ ಭೇಟಿ ಕೊಡೋ ಸಾಧ್ಯತೆ ಕೂಡ ಇದೆ. ಬಳ್ಳಾರಿಯಲ್ಲೇ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೇದು ಅಂತ ಒಪ್ಪಿಸ್ತಾರಾ ವಿಜಯಲಕ್ಷ್ಮಿ ಗೊತ್ತಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಏನೆಲ್ಲ ಸಾಧ್ಯತೆಗಳಿದೆ ಇವತ್ತು? ದರ್ಶನ್ ಚಿಕಿತ್ಸೆ ಪಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆಯಲ್ಲಿ ಇದ್ದಾರಾ? ಯಾಕಂತಂದ್ರೆ ಬೆನ್ನು ನೋವು ಉಲ್ಬಣಗೊಂಡಿದೆಯಾ? ಡಾಕ್ಟರ್ ಏನು ಹೇಳ್ತಿದ್ದಾರೆ? ಜೈಲು ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಶ್ರೀಲಕ್ಷ್ಮಿ, ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಕೂಡ ಒಂದಷ್ಟು ಬೆನ್ನು ನೋವು ಕಾಣಿಸಿತ್ತು. ಹೀಗಾಗಿ ಅವರು ಬೇರೆ ಬೇರೆ ಸೌಲಭ್ಯಕ್ಕಾಗಿ ಆ ಟೈಮ್ನಲ್ಲಿ ಮನವಿಯನ್ನು ಮಾಡಿದ್ರು.